ಹೆಡ್ಲೈನ್ ನೋಡಿ ಶಾಕ್ ಆಯ್ತಾ? ಇದು ಸತ್ಯ. ಜಗತ್ತಿನಲ್ಲಿ ಪುರುಷರು ಮಹಿಳೆಯರನ್ನ ನೋಡದೆ ಬದುಕೋದೇ ಅಸಾಧ್ಯ. ಮನೆ, ಕಚೇರಿ, ಬೀದಿ, ಫೋನ್ ಅಥವಾ ತೆರೆ ಮೇಲೆ ನೋಡದೆ 10 ಹೆಜ್ಜೆ ನಡೆಯೋದೇ ಸಾಧ್ಯವಿಲ್ಲ. ಆದ್ರೆ ಇದು ಕಥೆಯಲ್ಲ, ಇದಕ್ಕೆ ಐತಿಹಾಸಿಕ ದಾಖಲೆ ಇದೆ. ಆತನ ಹೆಸರು ಮಿಹೈಲೋ ಟೊಲೋಟೋಸ್. ಇತ್ತೀಚೆಗೆ ತಮ್ಮ 82ನೇ ವಯಸ್ಸಿನಲ್ಲಿ ಮೃತಪಟ್ಟ ಆತ ತನ್ನ ಜೀವನದಲ್ಲಿ ಒಮ್ಮೆಯೂ ಹೆಣ್ಣನ್ನೇ ನೋಡಿಲ್ಲ. ಮಗುವಾಗಿದ್ದಾಗಲೂ, ಯೌವನದಲ್ಲಿಯೂ, ವೃದ್ಧಾವಸ್ಥೆಯಲ್ಲಿಯೂ ನೋಡ್ಲಿಲ್ಲ. ಅವರ ಸಂಪೂರ್ಣ ಜೀವನ ಒಂದು ದ್ವೀಪದಲ್ಲಿ ಕಳೆದೋಯ್ತು. ಅಲ್ಲಿ ಪುರುಷರಿದ್ದಾರೆ, ಆದರೆ ಮಹಿಳೆಯರಿರಲಿಲ್ಲ. ಅದು 1000 ವರ್ಷದಿಂದಲೂ ಮಹಿಳೆಯರಿಗೆ ನಿಷೇಧಿತ ಪ್ರವೇಶ. ಆ ಸ್ಥಳವೇ ಮೌಂಟ್ ಅಥೋಸ್. ಅದು ಮಹಿಳೆಯರಿಗೆ ಪ್ರವೇಶವಿಲ್ಲದ ಭೂಮಿ. ಇದಕ್ಕೆ ಕಾನೂನು ಮತ್ತು ನಂಬಿಕೆಯ ಬಲವಿದೆ. ಮೌಂಟ್ ಅಥೋಸ್ ಒಂದು ಸನ್ಯಾಸಿ ಪ್ರದೇಶ. ಇದು ಕೇವಲ ಮಠಗಳ ಗುಂಪಲ್ಲ, ಇದು ಗ್ರೀಸ್ನಲ್ಲಿರುವ ಸ್ವಾಯತ್ತ ಧಾರ್ಮಿಕ ಪ್ರದೇಶ. ಪ್ರಾಚೀನ ಕಾನೂನುಗಳನ್ನ ಬಳಸಿ ಆಡಳಿತ ನಡೆಸಲಾಗುತ್ತೆ. ಈ ಪ್ರದೇಶಕ್ಕೆ ಸರ್ಕಾರದಿಂದಲೇ ಮಾನ್ಯತೆ ಸಿಕ್ಕಿದೆ. ಇಲ್ಲಿ ಎಲ್ಲಾ ನಿಯಮಗಳಿಗಿಂತ ಕಠಿಣವಾದ ಒಂದೇ ಒಂದು ನಿಯಮ ಅಂದ್ರೆ ಅಲ್ಲಿಗೆ ಎಂದಿಗೂ ಮಹಿಳೆಯರಿಗೆ ಪ್ರವೇಶವಿಲ್ಲ. ಇಂಥ ಪ್ರದೇಶಕ್ಕೆ ಮಿಹೈಲೋ ಟೊಲೋಟೋಸ್ ಬಂದುದು ಶಿಶು ಆಗಿರುವಾಗಲೇ. ಆತನ ತಾಯಿ ಹೆರಿಗೆಯಾದ ತಕ್ಷಣವೇ ನಿಧನರಾದ್ರು. ಆಗ ಸನ್ಯಾಸಿಗಳು ಅವರನ್ನ ಈ ಮಠಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಬೆಳೆಸಿದ್ರು. ಮಿಹೈಲೋ ತಮ್ಮ ಜೀವನದ ಕೊನೆವರೆಗೂ ಅಲ್ಲಿಯೇ ಉಳಿದ್ರು. ಅಲ್ಲೇ ಸಾವಿನ ಮನೆಯನ್ನು ಸೇರಿದ್ರು.